ಇಂದು ನಾವು SCDA ಸಂಬಂಧಿಸಿದಂತೆ ಪ್ರಶ್ನೆ ಉತ್ತರಗಳನ್ನು ಚರ್ಚಿಸೋಣ. SCDA ಮಾತ್ರವಲ್ಲದೆ SCDAಗೂ FDAಗೂ IS, KS, B.Ed, PDO ಅಂತ ಇತ್ಯಾದಿಗಳ ಪರೀಕ್ಷೆಗೂ ಕೂಡ ಈ ಪ್ರಶ್ನೆ ಉತ್ತರಗಳು ಬರುತ್ತವೆ. ಹಾಗಿದ್ದರೆ ಈಗ ನಾವು ಈ ಪ್ರಶ್ನೆ ಉತ್ತರಗಳನ್ನು ಚರ್ಚಿಸೋಣ. ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದುಂಟಾದ ವೇಗೋತ್ಕರ್ಷ Gಯ ಮೌಲ್ಯವು. ಮೊದಲನೇ ಪ್ರಶ್ನೆ, ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದುಂಟಾದ ವೇಗೋತ್ಕರ್ಷ Gಯ ಮೌಲ್ಯವು. ಒಂದನೇದು ಎ ಬಂದ್ಬಿಟ್ಟು ಸಮಭಾಜಕದಲ್ಲಿ ಗರಿಷ್ಠವಾಗಿರುತ್ತದೆ. ಎರಡನೇದು ಬಿ ಬಂದ್ಬಿಟ್ಟು ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಭೂಮಿಯ ಮೇಲ್ಮೈಯಲ್ಲಿ ಬದಲಾಗದು. ಭೂಮಿಯ ಮೇಲ್ಮೈ ಮೇಲೇರಿದಂತೆಲ್ಲ ಅಧಿಕವಾಗುತ್ತದೆ. ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಇದಕ್ಕೆ ಉತ್ತರ, ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದುಂಟಾಗುವ ವೇಗೋತ್ಕರ್ಷ ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಅಂದ್ರೆ ಧ್ರುವಗಳಲ್ಲಿ ಅಂದ್ರೆ ಒಂದು ಗೋಳಾಕಾರ, ನಾವು ಗೋಳಾಕಾರ ತಗೊಂಡ್ರೆ ನಮ್ಗೆ ಧ್ರುವಗಳು ಎಷ್ಟು ಕಂಡು ಬರ್ತಪ್ಪ ಅಂತಂದ್ರೆ, ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದಲ್ಲಿ ಇದು ಧ್ರುವ ಅನ್ಕೊಂಡ್ರೆ ನಮಗೆ ಎರಡು ಧ್ರುವಗಳು ಕಂಡು ಬರ್ತಾವ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ, ಇನ್ನೊಂದು ಬಂದ್ಬಿಟ್ಟು ದಕ್ಷಿಣ ಧ್ರುವ. ಹಾಗಾಗಿ ನಮಗೆ ಜಿಯ ಮೌಲ್ಯವು ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಮೌಲ್ಯವನ್ನು ನಾವು ಕಂಡಿಡಬಹುದು. ಎರಡನೇ ಕ್ವಶನ್ ಬಂದ್ಬಿಟ್ಟು, ಚಂದ್ರಗ್ರಹಣ ಯಾವಾಗ ಉಂಟಾಗುವುದು. ಒಂದನೇದು ಎ ಬಂದ್ಬಿಟ್ಟು ಭೂಮಿ, ಸೂರ್ಯ ಮತ್ತು ಚಂದ್ರರ ನಡುವೆ ಬರುವುದು. ಬಿ ಬಂದ್ಬಿಟ್ಟು ಚಂದ್ರ, ಸೂರ್ಯ ಮತ್ತು ಭೂಮಿಯ ನಡುವೆ ಬರುವುದು. ಸಿ ಬಂದ್ಬಿಟ್ಟು ಸೂರ್ಯ, ಭೂಮಿ ಮತ್ತು ಚಂದ್ರನ ನಡುವೆ ಬರುವುದು. ಡಿ ಅಮಾವಾಸ್ಯೆ ದಿನ ಆಗುತ್ತದೆ. ಚಂದ್ರಗ್ರಹಣ ಅಂದ್ಬಿಟ್ಟು ಅಂದರೆ ನಮಗೆ ಗ್ರಹಣಗಳು ಎಷ್ಟಿರಬಹುದು ಅಂದ್ರೆ, ಗ್ರಹಣಗಳಲ್ಲಿ ಎರಡು ಪ್ರಕಾರವಿರುತ್ತದೆ. ಒಂದು ಚಂದ್ರಗ್ರಹಣ, ಒಂದು ಸೂರ್ಯಗ್ರಹಣ. ನಮಗಿಂದು ಚಂದ್ರಗ್ರಹಣ ಯಾವಾಗ ಉಂಟಾಗ್ತದ, ಯಾವಾಗ ಇದು ಭೂಮಿ ಆದ್ ನೋಡು, ಭೂಮಿ ಅಂದ್ರೆ ಗೋಳಾಕಾರದಲ್ಲಿ ಇದು ಭೂಮಿ. ಈ ಭೂಮಿಯಲ್ಲಿ ಚಂದ್ರಗ್ರಹಣ ಯಾವಾಗ ಉಂಟಾಗುತ್ತದ ಅಂತ ಅಂದ್ರೆ, ಭೂಮಿ, ಸೂರ್ಯ ಮತ್ತು ಚಂದ್ರರ ನಡುವೆ ಬರುವುದು. ಉತ್ತರ, ಭೂಮಿ, ಸೂರ್ಯ ಮತ್ತು ಚಂದ್ರರ ನಡುವೆ ಬಂದಾಗ ಮಾತ್ರ ಚಂದ್ರಗ್ರಹಣ ಉಂಟಾಗುತ್ತದೆ. ಭೂಮಿ ಅಂದ್ರೆ ಈ ಭೂಮಿಗೆ ನೇರವಾದ ಸೂರ್ಯನ ಕಿರಣ ಭೂಮಿಗೆ ಬಿದ್ದಾಗ, ಅಂದ್ರೆ ಚಂದ್ರ ನಡುವೆ ಬಂದಾಗ, ಚಂದ್ರ ಯಾವಾಗ ಭೂಮಿ ಮತ್ತು ಸೂರ್ಯನ ನಡುವೆ ಬರ್ತಾನಲ್ಲ, ಇದು ಭೂಮಿ, ಇದು ಸೂರ್ಯ, ಇವರಿಬ್ಬರ ನಡುವೆ ಚಂದ್ರ ಬಂದಾಗ ನಮಗೆ ಚಂದ್ರಗ್ರಹಣ ಉಂಟಾಗುತ್ತದೆ. ಅದಕ್ಕೆ ಉತ್ತರ, ಭೂಮಿ, ಸೂರ್ಯ ಮತ್ತು ಚಂದ್ರರ ನಡುವೆ ಬರುವುದು. ಅಂದ್ರೆ ಚಂದ್ರನ ಗ್ರಹಣ ಭೂಮಿ, ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಮೂರನೇ ಕ್ವಶನ್ ಬಂದ್ಬಿಟ್ಟು, ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೇನೆಂದರೆ, ಅದು ಕೆಂಪು ಬೆಳಕನ್ನು ಹೀರುತ್ತದೆ. ಅದು ಕೆಂಪು ಬೆಳಕನ್ನು ಆಯಾಗುಂಡುತ್ತದೆ ಅಥವಾ ಪ್ರಸರಿಸುತ್ತದೆ. ಸಿ, ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ. ಅದು ಕೆಂಪು ಬೆಳಕನ್ನು ವಕ್ರೀಭವಿಸುತ್ತದೆ. ಅಂದ್ರೆ ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ. ಅಂದ್ರೆ ಬೆಳಕಿನಲ್ಲಿ ಎಷ್ಟು ಬಣ್ಣಗಳು ಅವಪ್ಪ ಅಂತಂದ್ರೆ, ಬೆಳಕಿನಲ್ಲಿ 7 ಬಣ್ಣಗಳಿವೆ. ಅವುಗಳೆಂದರೆ, ಬೆಳಕಿನಲ್ಲಿ 7 ಬಣ್ಣಗಳಿಗೆ ಒಂದು ಸೂತ್ರವಿದೆ. VIBGYOR ಅಂದ್ರೆ 7 ಬಣ್ಣಗಳಿವೆ. 7 ಬಣ್ಣಗಳು ಏನಪ್ಪಾ ಅಂದ್ರೆ ಈ ಸೂತ್ರದಲ್ಲೇ ನಾವು ಕಂಡಿಡಬಹುದು. ವಿ ಅಂದ್ರೆ ವೈಲೆಟ್ ಅಂದ್ರೆ ನೇರಳೆ ಬಣ್ಣ.
ಐ ಅಂದ್ರೆ ಇಂಡಿಗೋ. ಇಂಡಿಗೋ ಅಂದ್ರೆ ಬೂದು ಬಣ್ಣ. ಬಿ ಅಂದ್ರೆ ಬ್ಲೂ ಅಂದ್ರೆ ನೀಲಿ ಬಣ್ಣ. ಜಿ ಅಂದ್ರೆ ಗ್ರೀನ್ ಅಂದ್ರೆ ಹಸಿರು ಬಣ್ಣ. ವೈ ವೈ ಅಂದ್ರೆ ಯೆಲ್ಲೋ. ಯೆಲ್ಲೋ ಅಂದ್ರೆ ಹಳದಿ ಬಣ್ಣ. ಓ ಅಂದ್ರೆ ಆರೆಂಜ್. ಆರ್ ಅಂದ್ರೆ ರೆಡ್. ರೆಡ್ ಅಂದ್ರೆ ಕೆಂಪು ಬಣ್ಣ. ಈ ರೀತಿ ಬೆಳಕಿನಲ್ಲಿ 7 ಬಣ್ಣಗಳಿವೆ ಅಂತ ಅರ್ಥ. 4ನೇ ಕ್ವಶನ್ ಬಂದ್ಬಿಟ್ಟು ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಅಂದ್ರೆ ಕೊಟ್ಟಿರುವ ಆಯ್ಕೆಯ ಪ್ರಕಾರ ಫ್ಯೂಚರ್ ಪ್ಲಾಂಟ್ ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಆಗಿದೆ. ಉತ್ತರ ಎ ಆಗಿರುತ್ತದೆ. 5ನೇ ಕ್ವಶನ್ ಬಂದ್ಬಿಟ್ಟು ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಅಂದ್ರೆ ಅವನ ಕಣ್ಣುಗಳಲ್ಲಿ ಯಾವ ರೀತಿಯಾಗಿ ಕಾಣ್ತದೆ, ಹಿಂಭಾಗವ ಮುಂಭಾಗವ ಅಂತ ಕೇಳಿರ್ತಕ್ಕಂತ ಕ್ವಶನ್. ಎ ರೇಟಿನ ಮುಂಭಾಗದಲ್ಲಿ ಮೂಡುತ್ತದೆ. ಬಿ ರೇಟಿನ ಹಿಂಭಾಗದಲ್ಲಿ ಮೂಡುತ್ತದೆ. ಸಿ ರೇಟಿನ ಮೇಲೆಯೇ ಮೂಡುತ್ತದೆ. ಡಿ ಬಂದ್ಬಿಟ್ಟು ಬಿಂಬ ಮೂಡುವುದೇ ಇಲ್ಲ. ಉತ್ತರ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣಿನಲ್ಲಿ ರೇಟಿನ ಮುಂಭಾಗದಲ್ಲಿ ಮೂಡುತ್ತದೆ.